ನೇಹಾ ಹಿರೇಮಠ ಹತ್ಯೆ ವಿಚಾರದಲ್ಲಿ ರಾಜಕೀಯ ವಾಕ್ಸಮರ ಅಂತೂ ಜೋರಾಗಿ ನಡೀತಾ ಇದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ಮಧ್ಯೆ ಲವ್ ಜಿಹಾದ್ ಜಟಾಪಟಿ ನಡೀತಾ ಇರುವಂಥದ್ದು. ಚುನಾವಣಾ ಸಮಯದಲ್ಲಿ ರಾಜಕೀಯ ನಾಯಕರ ಜಿದ್ದಾಜಿದ್ದಿ ನಡೀತಾ ಇದೆ. ಹಾಗೆ ವಾಕ್ಸಮರಗಳಂತೂ ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂಥದ್ದು. ಎಲೆಕ್ಷನ್ ನಡೆಯುವಂಥ ಸಂದರ್ಭದಲ್ಲಿ ಈ ಒಂದು ಹತ್ಯೆ ರಾಜಕೀಯ ಪಕ್ಷಗಳ ನಡುವೆ ಮತ ಧ್ರುವೀಕರಣದ ವಿಚಾರಕ್ಕೂ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇದೆ. ಯಾರ್ಯಾರು ಏನೇನು ಮಾತಾಡಿದ ನೋಡೋಣ. ಹೇಳಿಕೆ ಏನಿದೆ ವಿಷಯ ಸಂಪೂರ್ಣ ಗ್ರಹಿಸಿದೆ, ಅಲ್ಲಿ ನಡೆದಂಥ ಘಟನೆಯ ಬಗ್ಗೆ ಮಾಹಿತಿಗಳನ್ನು ಪಡೆದೆ. ಏಕಾಏಕಿ ಒಂದು ಸಮಾಜವನ್ನು ಓಲೈಸ್ಕೊಳ್ತಕ್ಕಂಥ ದೃಷ್ಟಿಯಿಂದ ಈ ಸರ್ಕಾರ ಇರೋದು ಕೇವಲ ಒಂದು ಸಮಾಜಕ್ಕೆ ರಕ್ಷಣೆ ಮಾಡಲಿಕ್ಕೆ ಅಂತಕ್ಕಂಥದ್ದು ಒಂದು ಭಾಗ. ಅಲ್ಪ ಸ್ವಲ್ಪ ಒಂದು ಮಾನವೀಯತೆಯನ್ನು ಬಿದ್ದಿದೆ. ಅದು ಆ ಬರ್ಬರ ಹತ್ಯೆಗೆ ಈಡಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಕಾರ್ಪೊರೇಟರ್ ಮಗಳು, ಕಾಂಗ್ರೆಸ್ ಪಕ್ಷದ ಕಾರ್ಪೊರೇಟರ್ನೇ ಇವತ್ತು ರಕ್ಷಣೆ ಕೊಡಲಿಕ್ಕಾಗದೇ ಇರತಕ್ಕಂಥ ಈ ಇಬ್ಬರು ಮಹಾನುಭಾವರು ಈ ರಾಜ್ಯದ ರಕ್ಷಣೆ ಕೊಡ್ತಕ್ಕಂಥವ್ರು. ಇವರು ಪಾಪ ಸತ್ಯಾಸತ್ಯತೆಗಳು ಗೊತ್ತಿಲ್ಲ ಅವರಿಗೆ, ಬಿಬಿಪಿನವರಿಗೆ ಗೊತ್ತಿಲ್ಲ. ಮತ್ತು ಅವರು ಭಾರತೀಯ ಜನತಾ ಪಾರ್ಟಿಯವರು ಇದನ್ನು ರಾಜಕೀಯ ಅನ್ನೋ ರೀತಿಯಲ್ಲಿ ಮಾಡೋದಕ್ಕೆ ಹೋಗಿದ್ದಾರೆ. ನಾವು ನಮಗೆ ಜವಾಬ್ದಾರಿ ಇದೆ, ಮುಖ್ಯಮಂತ್ರಿಗಳಿಗಾಗಲಿ ನನಗಾಗಲಿ ಅಥವಾ ಉಪಮುಖ್ಯಮಂತ್ರಿಗಳಾಗಿ ಜವಾಬ್ದಾರಿಯಿಂದ ನಡ್ಕೊಳ್ತೇವೆ. ನಾವು ಬೇಜವಾಬ್ದಾರಿ ಎಲ್ಲ ಅದು. ನಮಗೆ ಬಂದ ವರದಿಯನ್ನು ನಾವು ತಿಳಿಸಿದ್ದೇವೆ ಅಷ್ಟೇ. ಅದು ತನಿಖೆ ಆಗುತ್ತಲ್ಲ, ತನಿಖೆ ಮಾಡ್ತಾರೆ. ತನಿಖೆ ಆದಾಗ ಸತ್ಯಾಸತ್ಯತೆ ಗೊತ್ತಾಗ್ತದೆ. ಒಂದು ವೇಳೆ ನೋಡ್ತಾ ಇದ್ದೀವಿ, ನೇಹಾ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಡುವಂಥ ಹೇಳಿಕೆಗಳಿದೆಯಲ್ಲ, ಇದು ಯಾವ ರೀತಿಯಾಗಿ ಬೇಕಾದರೂ ಎಫೆಕ್ಟ್ ಆಗ್ಬೋದು. ಮೊದಲು ನೋಡ್ತಾ ಇದ್ದೀವಿ ಆ್ಯಕ್ಚುಲಿ ಅರ್ಜೆಂಟಾಗಿ ಕೊಟ್ಟಂಥ ಹೇಳಿಕೆಗಳು ಯಾವ ರೀತಿಯಾಗಿ ಅವ್ರಿಗೆ ತೊಡಕಾಗಬಹುದು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಕಾಣಿಸುತ್ತೆ. ಅಲ್ಲಿ ಏನೇ ಆಗಿರ್ಬೋದು, ಅಲ್ಲಿ ಆಗಿರುವಂಥ ವಿಚಾರಗಳು ಸರಿನೇ ಇರ್ಬೋದು, ಬಟ್ ಒಬ್ಬರು ಪ್ರಮುಖ ನಾಯಕರು ಕೊಡುವಂಥ ಹೇಳಿಕೆಗಳು ಆ ಪಕ್ಷಕ್ಕೆ ದೊಡ್ಡ ಹೊಡೆತ ಕೊಡುವಂಥ ಸಾಧ್ಯತೆ ಇದೆ. ಅದೇ ರೀತಿಯಾಗಿ ಕಾಣಿಸ್ತಾ ಇದೆ. ಸಿದ್ದರಾಮಯ್ಯನವರ ಹೇಳಿಕೆ ಮತ್ತು ಪರಮೇಶ್ವರ್ ಅವರ ಹೇಳಿಕೆನೇ ಪ್ರತಿಪಕ್ಷಗಳಿಗೆ ಬಂಡವಾಳ ಆಗಿರುವಂಥದ್ದು. ಇದೆಲ್ಲ ಒಂದು ಕಡೆ ಇದನ್ನು ಮತಗಳ ಧ್ರುವೀಕರಣಕ್ಕೂ ಕೂಡ ಲೆಕ್ಕಾಚಾರ ಹಾಕೊಳ್ತಿದೆ ಬಿಜೆಪಿ ಅಂದ್ರೂ ಕೂಡ ತಪ್ಪಾಗಿಕ್ಕಿಲ್ಲ. ಬಿಕಾಸ್ ಅವರಿಗೆ ಒದಗಿ ಬಂದಂಥ ಒಂದು ಸುವರ್ಣ ಅವಕಾಶ ಇದು. ಇದನ್ನು ಹೇಗೆ ನೋಡ್ಬೋದು ಈ ಹತ್ಯೆ ಪ್ರಕರಣ ಅಂತ? ಪೃಥ್ವಿ, ಸಹಜವಾಗಿ ರಾಜಕೀಯ ಯಾವುದೇ ಪಕ್ಷದವ್ರು ಮಾಡಲಿ, ಪಕ್ಷದವ್ರು ಮಾಡೋಂಥ ಸಂದರ್ಭದಲ್ಲಿ ಅವರ ರಾಜಕೀಯ ಲಾಭ ನಷ್ಟಗಳನ್ನು ಲೆಕ್ಕಾಚಾರ ಹಾಕುವಂಥದ್ದು. ಈಗ ಸಿದ್ದರಾಮಯ್ಯ ಅವರು ತುಂಬ ಇಷ್ಟು ಸೀಸನ್ಡ್ ಪಾಲಿಟಿಷಿಯನ್ನು, ತುಂಬ ಅನುಭವಿ, ಅಷ್ಟೆಲ್ಲ ಗೊತ್ತಿದ್ರು. ಮತ್ತು ಈ ಹಿಂದೆ ಅವರು ಎಷ್ಟು ಸಮಾವೇಶ ಸಭೆಗಳಲ್ಲಿ ಹೇಳ್ಕೊಂಡಿದ್ದಾರೆ. 2018ರಲ್ಲಿ ಸೋತಂಥ ಸಂದರ್ಭದಲ್ಲಿ ನಾನು ಇಷ್ಟೆಲ್ಲ ಕೆಲಸ ಮಾಡಿದೆ, ಇಷ್ಟೆಲ್ಲ ಭಾಗ್ಯಗಳನ್ನು ಕೊಟ್ಟೆ, ಆದರೆ ನನ್ನನ್ನು ಹಿಂದೂ ವಿರೋಧಿ ಅಂತ ಪಟ್ಟ ಕಟ್ಟಿದ್ರು, ನನ್ನ ಸೋಲ್ಸಿದ್ರು, ಅಪಪ್ರಚಾರ ಮಾಡಿದ್ರು. ಅಪಪ್ರಚಾರ ಮಾಡೋದಕ್ಕೆ ಅದಕ್ಕೊಂದು ಸರ್ಕು ಕೊಡಬೇಕಲ್ಲ ಯಾರಾದರೂ. ಪ್ರಾಡಕ್ಟ್ ಇದ್ರೆ ತಾನೇ ಪ್ರಚಾರ ಆಗಲಿ ಅಪಪ್ರಚಾರ ಆಗಕ್ಕೆ ಸಾಧ್ಯ. ಪ್ರಾಡಕ್ಟ್ ಜನರೇಟ್ ಮಾಡೋದು ಯಾರು? ಇಂತಹ ಹೇಳಿಕೆಗಳು. ಸೊ ಈಗ ಅದೆಲ್ಲ ಗೊತ್ತಿದ ಮೇಲೆ ಕೊಡ್ತಾರೆ ಅಂತಂದರೆ, ಒಂದು ಅವ್ರಿಗೆ ಬೇಕಂತ ಕೊಡ್ತಾ ಇದ್ದಾರಾ, ಅಥವಾ ಕಾನ್ಷಿಯಸ್ ಆಗಿ, ಅಥವಾ ಈಗ ಏನು ಬಿ ಜೆ ಪಿಯವರು ಆರೋಪ ಮಾಡ್ತಾ ಇರ್ತಾರೆ, ಯಾವುದೇ ಒಂದು ಸಮುದಾಯದ ಒಂದು ಮತ ಬ್ಯಾಂಕನ್ನು ನಿರ್ದಿಷ್ಟವಾಗಿ ಇವನಪ್ಪ ಗಂಡು ಇವರೆಲ್ಲ ಬಿ ಜೆ ಪಿಯವ್ರು ಬಂದರೂ ಕೂಡ ಹೇಗೆ ನೋಡಿ ನಮ್ಮ ಪರವಾಗಿ ನಿಂತರು ಪಕ್ಕ ಅಂತ ಆ ರೀತಿನೂ ಅನ್ಕೊಳ್ಳೋರಂತ, ಆ ರೀತಿ ಅನ್ಕೊಳ್ಳಿ ಅಂತಲೇ ಹೇಳ್ತಿದ್ದಾರೆ ಅಂತಲೂ ಅನ್ಕೋಬೋದು. ಅಥವಾ ಇಲ್ಲ ಇವರು ಫೇರ್ ಆಗಿ ತನಿಖೆ ಬರೋವರಿಗೆ ಈಗ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಏನಿದೆ ಪೊಲೀಸರಿಂದ ಬಂದಿರೋದು ಅದನ್ನು ಹೇಳಿದ್ದಾರೆ. ಆ್ಯಸ್ ಎ ರೆಸ್ಪಾನ್ಸಿಬಲ್ CM ಫಸ್ಟ್ ಮೀಡಿಯಾಗೆ ಏನೋ ರಿಯಾಕ್ಟ್ ಮಾಡಬೇಕಿತ್ತು, ಮಾಡಿದ್ದಾರೆ ಅಂತ. ಎರಡೂ ಆಯಾಮಗಳಿದೆ. ಸೊ ಅದನ್ನು ಬಿ ಜೆ ಪಿಯವರು ಸಹಜವಾಗಿ ಬಳಸ್ಕೊತಾರೆ. ಆದರೆ ಇವ್ರು ನಾನು ಹೇಳಿದ್ನಲ್ಲ, ಎಲ್ಲ ಕಡೆ ಅಪಪ್ರಚಾರ ಮಾಡಿದ್ರು ಅಂತ ಹೇಳ್ತಿದ ಮೇಲೂ, ಪೆಟ್ಟೆಲ್ಲ ತಿಂದ ಮೇಲೂ, ಗೊತ್ತಾದ ಮೇಲೂ ಇಷ್ಟೆಲ್ಲ ಅಷ್ಟು ಗೊತ್ತಾಗದೆ ಅರ್ಥ ಆಗದೆ ಇರೋಂಥ ಏನು ರಾಜಕಾರಣಿ ಅಂತೂ ಅಲ್ಲ ಸಿದ್ದರಾಮಯ್ಯ ಅವರು. ಇವ್ರಿಗೆ ಹೊಡೆತ ಕೊಟ್ಟಿದ್ದೆ ಅವರದ್ದೇ ಪಕ್ಷದ ಕಾರ್ಪೊರೇಟರ್, ಅಂದ್ರೆ ಅವ್ರ ತಂದೆ ಕೊಟ್ಟಂತ ರಿಯಾಕ್ಷನ್ ನೋಡಿ. ಈಗ ನೋಡಿ, ಬೇರೆ ಯಾರೋ ಈಗ ಬಿಜೆಪಿ ಅವರು, ಈಗ ಅವ್ರ ಮನೆಯವ್ರು ಯಾರೋ ಮಾತಾಡಿದವ್ರ ತಂದೆ ತಾಯಿ, ಬಿಜೆಪಿ ಅವರು ಏನೋ ಇದು ಲವ್ ಜಿಹಾದ್ ಅಂತೆ ಮತ್ತೊಂದಂತೆ ಅಂತ ಮಾತಾಡಿದ್ರು. ಓಕೆ, ಈಗ ಅವ್ರ ತಂದೆ ನಿನ್ನೆ ನಮ್ಮ ಜೊತೆ ನ್ಯೂಸ್ 18 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡ್ತಾ, ಮತ್ತು ಈ ಥರ ಹಲವಾರು ಮಾಧ್ಯಮಗಳ ಜೊತೆ ಮಾತಾಡ್ತಾ ತುಂಬ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ. ಲೋಕಲ್ ಲೀಡರ್ಸ್ ಎಲ್ಲ ಬಂದರು, ಇಲ್ಲಿನ MLAಗಳು ಬಂದರು, ಇವತ್ತು ಅವ್ರ ಬಗ್ಗೆನೂ ಬೈದಿದ್ದಾರೆ ಬಿಡಿ. ಆದರೆ ನಮ್ಮ CM ಮತ್ತು ಏನು ಪರಮೇಶ್ವರ್ ಅವರು ಯಾಕೆ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟರು, ಯಾರೋ ದಿಕ್ ತಪ್ಪಿಸಿದ್ದಾರೆ, ಬೇಜಾರಾಗ್ತಿದ್ದಾರೆ, ನೀವು ನನಗೆ ಸಮಾಧಾನ ಮಾಡೋಕ್ಕಾಗ್ದಿರೋ ಪರವಾಗಿಲ್ಲ, ಈ ಥರ ನನ್ನ ಮಗಳ ಘನತೆಯನ್ನು ಹಾಳು ಮಾಡಬೇಡಿ, ನಮ್ಮ ಮನೆತನದ ಘನತೆಯನ್ನು ಹಾಳು ಮಾಡಬೇಡಿ, ಇವೆಲ್ಲ ಸೂಕ್ಷ್ಮ ವಿಚಾರಗಳು ಆಯಿತಾ. ಇದನ್ನು ಬೇರೆ ರೀತಿ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಿದ್ರು ಕೂಡ ಅಂತ ಹೇಳ್ತಾರೆ ಅಂತಂದರೆ, ಆಮೇಲೆ ಇವೆಲ್ಲ ವಿಡಿಯೋಗಳನ್ನು ಫೋಟೋಗಳನ್ನು ಹರಿಬಿಡ್ತಾ ಇದ್ದಾರೆ. ಸರಿಯಪ್ಪ, ಅವ್ರು ಪ್ರೀತಿ ಮಾಡಿಲ್ವದ್ದು ಎರಡನೇ ವಿಚಾರ. ಒಬ್ಬ ವ್ಯಕ್ತಿ ಕೊಂದಿದ್ದಾನೆ ಅಂತಂದರೆ ಆ ಮನಸ್ಥಿತಿ ಅಂಥದ್ದು. ಈಗ ಯಾರೋ ಪ್ರೀತಿ ನಿರಾಕರಿಸಿದ್ರೆ ಕೊಂದುಬಿಡೋದಾಗಿದ್ರೆ ಆ ಮನಸ್ಥಿತಿ ಅಂಥದ್ದು. ಸೊ ಆ ವಿಚಾರದಲ್ಲಿ ಯಾಕೆ ನೀವು ಸೂಕ್ಷ್ಮವಾಗಿ ರಿಯಾಕ್ಟ್ ಮಾಡ್ತಾ ಇದ್ದೀರಾ? ಸೊ ಈ ಒಂದು ಹಿನ್ನೆಲೆಯಲ್ಲಿ, ಈ ಒಂದು ಪರ್ಸ್ಪೆಕ್ಟಿವ್ ನೋಡಿದಂಥ ಸಂದರ್ಭದಲ್ಲಿ ಸಹಜವಾಗಿ ಇದು ಬಿಜೆಪಿ ರಾಜಕೀಯವಾಗಿ ಬಳಸ್ಕೊಳ್ಳುವಂಥ ಎಲ್ಲ ಕೆಲಸವನ್ನು ಮಾಡ್ತಾ ಇದೆ. ಆ ರಾಜಕೀಯವಾಗಿ ಬಳಸ್ಕೊಳ್ಳಿಕ್ಕೆ ಅವಕಾಶವನ್ನು ಕೊಟ್ಟಿರೋದು ಕೂಡ ಇಂತಹ ಹೇಳಿಕೆಗಳಿಂದನೇ. ಸೊ ಇದು ಬೇರೆ ಬೇರೆ ಏನು ಮತಗಳ ಮೇಲೆ ನಾನು ಅಬ್ಸರ್ವ್ ಮಾಡಿದ್ದು ಅಂದರೆ
ಕಾಂಗ್ರೆಸ್ನ ಕಾರ್ಪೊರೇಟರ್ ಆಗಿದ್ರೂ ಕೂಡ ಅವರದ್ದೇ ಶಾಸಕರುಗಳಿದ್ದಾರೆ, ಸಚಿವರುಗಳಿದ್ದಾರೆ, ಅವರದ್ದೇ ಸರ್ಕಾರ ಇದೆ. ಆದರೂ ಕೂಡ ಪ್ರಹ್ಲಾದ್ ಜೋಶಿ ಅವ್ರ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರಲ್ಲ ಅವರು, ನೀವು ಮಾತ್ರ ಕೊಡ್ಸಕ್ ಸಾಧ್ಯ ಅಂತ ಹೇಳುವಂತ, ನಿಮ್ಮಿಂದ ಮಾತ್ರ ಸಾಧ್ಯ ಅಂತ ಹೇಳೋ ಮುಖಾಂತರ ನೋಡಿ, ಅಂದ್ರೆ ಅವ್ರ ಪಕ್ಷದ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ. ಬಿಜೆಪಿ ಬಂದ್ರೆ ಇದಕ್ಕೆಲ್ಲದಕ್ಕೂ ಕೂಡ ಒಂದು ಇತಿಶ್ರೀ ಅದೇ ಮಾತನ್ನ ಅವರು ಕಂಟಿನ್ಯೂ ಮಾಡಿ ನ್ಯೂಸ್ 18 ಜೊತೆ ಹೇಳ್ತಾರೆ. ನೋಡಿ, ನೀವು ರಾಜಕೀಯಕ್ಕೋಸ್ಕರ ಅಂತ ಹೇಳಿಕೆಗಳನ್ನ ಕೊಡ್ತಾ ಇದ್ದೀರಿ, ಆದ್ರೆ ಈ ಹೇಳಿಕೆಗಳಿಂದಲೇ ಪಕ್ಷದ ರಾಜಕಾರಣಕ್ಕೂ ಕೂಡ ಹೊಡೆತ ಬಿಡುತ್ತೆ, ಈ ಚುನಾವಣೆಯಲ್ಲಿ ಹೊಡೆತ ಬಿಡುತ್ತೆ ಅನ್ನುವಂಥ ಎಚ್ಚರಿಕೆಯನ್ನ ಕೊಡ್ತಾರೆ. ಸೊ ಅಂದ್ರೆ ಇದರ ಸುತ್ತ ಕಾಂಗ್ರೆಸ್ ಕೂಡ ರಾಜಕೀಯ ಮಾಡತ್ತೆ, ಅಂದ್ರೆ ಅಥವಾ ಸೇಫ್ ಗಾರ್ಡ್ ಮಾಡೋಕ್ಕೋ ಅಥವಾ ಸರಿಯಾಗಿ ಮತ್ತೊಂದು ಮಾಡೋದಕ್ಕೋ ಅವ್ರ ಪ್ರಕಾರ ನಾನು ಹೇಳ್ತಾ ಇರೋದು, ಅವರ ಆಕ್ರೋಶ, ಅವ್ರ ಭಾವನೆಗಳ ಏನು ಹೊರಹಾಕಿದ್ದಾರೆ ಅದ್ರ ಪ್ರಕಾರ ಮಾತನಾಡೋದಾದ್ರೆ ಅವರು ಕೂಡ ಅವ್ರದ ನಾಯಕರು ಕೂಡ ಅದೇ ಮಾಡ್ತಾ ಇರೋದು ಅನ್ನುವಂಥ ಸ್ಟೇಟ್ಮೆಂಟನ್ನು ಕೊಡೋದಿದೆಯಲ್ಲ. ಸೊ ಅದು ಅಂಥ ಸಂದೇಶಗಳನ್ನ ಸ್ಪಷ್ಟವಾಗಿ ಕೊಡುತ್ತೆ. ಆ ಒಂದು ಅನುಮಾನಗಳು ಮತಗಳಾಗಿ ಕನ್ವರ್ಟ್ ಆದರೂ ಅಚ್ಚರಿ ಇಲ್ಲ, ಯಾಕಂದರೆ ಇಲ್ಲಿವರೆಗೆ ಅವರು ಗ್ಯಾರಂಟಿ, ಮತ್ತೊಂದು ಅಥವಾ ಆ ಸ್ಥಳೀಯ ನಾಯಕತ್ವ, ಜಾತಿ, ಆಪರೇಷನ್, ರಿವರ್ಸ್ ಆಪರೇಷನ್, ಈಗ ಹಲವಾರು ಆಯಾಮಗಳಲ್ಲಿ ಏನು ಒಂದು ತೂಕದಲ್ಲಿ ಅಥವಾ ಒಂದು ಹೆಜ್ಜೆಯಲ್ಲಿ ಮುಂದೆ ಇದ್ರು, ಅದಕ್ಕೆ ಈ ಒಂದು ಘಟನೆ ಬೇರೆಯ ಸ್ವರೂಪದಲ್ಲಿ ಹೊಡೆತವನ್ನು ಕೊಡುವಂತ ಒಂದು ಆತಂಕ ಈಗ ಸ್ವತಃ ಕಾಂಗ್ರೆಸ್ಸಿಗರಿಗೆ ಅಥವಾ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಎಲ್ಲೆಲ್ಲಿ ಪೊಲರೈಸ್ ಆಗಕ್ಕೆ ಅವಕಾಶ ಇದೆ, ಯಾವ್ಯಾವ ಕ್ಷೇತ್ರಗಳಲ್ಲಿ ಅಂತ ಲಿಸ್ಟ್ ಔಟ್ ಮಾಡಿದಂತ ಸಂದರ್ಭದಲ್ಲಿ ಆ ಕ್ಷೇತ್ರಗಳ ಅಭ್ಯರ್ಥಿಗಳಿಗೆ ಸಹಜವಾಗಿ ಆತಂಕ ಸೃಷ್ಟಿಯಾಗಿರೋದು. ಆಮೇಲೆ ಈ ಘಟನೆ ನೋಡಿದಾಗ ಅಂದ್ರೆ ಈ ಹಿಂದಿನ ಘಟನೆಗಳು ಕೂಡ ರೀಕಾಲ್ ಆಗ್ಲಿಕ್ಕೆ ಒಂದು ವೇದಿಕೆ ಸೃಷ್ಟಿ ಅಬ್ಸಲ್ಯೂಟ್ಲಿ. ಈಗ ನೋಡಿ, ಪಾಕಿಸ್ತಾನ ಜಿಂದಾಬಾದ್ ಬಂತು, ಹನುಮಾನ್ ಚಾಲೀಸ್ ಪಟ್ಟಣಕ್ಕೆ ಅಲ್ಲಿ ಉದ್ಯಮ ಯಾರಿಗೋ ವ್ಯಾಪಾರಿ ಹೊಡೆದ್ರಂತೆ ಅಂತ ಬಂತು, ಈಗ ಅಲ್ಲಿ ಜೈ ಶ್ರೀರಾಮ್ ಕೂಗೋದಕ್ಕೆ ರಾಮನವಮಿ ದಿವಸ ಹೊಡೆದ್ರಂತೆ ಅಂತ ಬಂತು. ಅದ್ರಲ್ಲಿ ಪ್ರವೋಕೇಶನ್ ಯಾರಿಂದ ಆಯ್ತು, ಹೆಂಗಾಯ್ತು, ಎರಡನೇ ವಿಚಾರ. ಆದ್ರೆ ಘಟನೆ ಆಗಿರೋದು ಕ್ರೊನಾಲಜಿಗಳು ಎಲ್ಲ ಬರ್ತವೆ ಅಂತ, ಅವೆಲ್ಲ ಬಂದಂತ ಸಂದರ್ಭದಲ್ಲಿ ಒಂದು ಕಡೆ ಇವರು ಪ್ರಚಾರ ಮಾಡ್ತಾ ಇರುವಂತ ಶ್ರಮಿಕರಿಗೆ ಅಥವಾ ಸಮಾಜದ ಎಲ್ಲ ಅಶಕ್ತರಿಗೆ ಶಕ್ತಿ ತುಂಬುವಂತ ಕೆಲಸಗಳನ್ನ ನಮ್ಮ ಗ್ಯಾರಂಟಿಯಿಂದ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ ಅಂತ ಏನು ಪ್ರಚಾರ ಮಾಡ್ತಾ ಇದ್ರೆ, ಆ ಗ್ಯಾರಂಟಿ ಹಣವನ್ನು ಕೊಟ್ಟು ನಿಮ್ಮ ಸುರಕ್ಷತೆಯನ್ನು ಕಿತ್ಕೋತಾ ಇದ್ದಾರೆ ಅಂತ ಪ್ರತಿಪಕ್ಷದವರು ಹೇಳಲಿಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಂಗಾಗುತ್ತೆ. ಇದನ್ನ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕಿತ್ತು. ಮಾಡಿದೀವಿ ಅನ್ನೋ ಅಸಂಪ್ಷನ್ ಅವ್ರು ಇದಾರೋ ಏನೋ ಗೊತ್ತಿಲ್ಲ. ಈಗ ರಾಮೇಶ್ವರಂ ಕೆಫೆ ಪ್ರಕರಣದಲ್ಲೂ ಕೂಡ ಹಂಗೆ ಆಯ್ತು, ಏನು ಬಿಸ್ನೆಸ್ ಪರ್ಸ್ಪೆಕ್ಟಿವ್ ಪಟ್ಟಂತ ಕೊಟ್ಬಿಟ್ರು ಬೇಗ. ಈಗ ಈಗ ಎಲ್ಲರೂ ಕೂಡ ರೀಕಾಲ್ ಮಾಡ್ತಾರೆ. ಈಗ ಡಿ ಕೆ ಶಿವಕುಮಾರ್ ಅವರು ಬ್ರದರ್ಸ್ ಅಂತ ಹೇಳಿದ್ದನ್ನ ಈಗ ಬಿಜೆಪಿ ಸಹಜವಾಗಿ ಅಸ್ತ್ರ ಮಾಡ್ಕೊಂತಾರೆ, ಯಾಕಂದ್ರೆ ಅದಾದ್ಮೇಲೂ ಕೂಡ ಏನೇನಾಯ್ತು ಅಂತ ಗೊತ್ತು. ಸೊ ಸಹಜವಾಗಿ ಇದನ್ನ ಮತಗಳ ಧ್ರುವೀಕರಣಕ್ಕೆ ಬಿಜೆಪಿ ಬಳಸ್ಕೊಳ್ಳುವಂತ ಒಂದು ವ್ಯವಸ್ಥೆಯನ್ನ ಅಥವಾ ವಾತಾವರಣವನ್ನ ಕಾಂಗ್ರೆಸ್ನ ದೊಡ್ಡ ದೊಡ್ಡ ನಾಯಕರುಗಳ ಹೇಳಿಕೆಗಳ ಮೂಲಕವೇ ಕೊಟ್ಟಂತಾಗಿದೆ. ಪೃಥ್ವಿ, ಕಡೆ ಕ್ಷಣದಲ್ಲಿ ಎಡವಟ್ಟನ್ನ ಮಾಡ್ಕೊಳ್ತಾ ಇದೆಯಾ ಕಾಂಗ್ರೆಸ್ ಅನ್ನುವಂತ ಪ್ರಶ್ನೆಗಳನ್ನ ಅವರೇ ಕೇಳ್ಕೊಳ್ಳುವಂತ ಪರಿಸ್ಥಿತಿಯನ್ನ ಅವರೇ ನಿರ್ಮಾಣ ಮಾಡ್ತಾರೆ. ನೋಡೋಣ ಏನಾಗುತ್ತೆ ಅನ್ನುವಂಥದ್ದು. ಧನ್ಯವಾದ ಮಧು, ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಚುನಾವಣಾ ಚದುರಂಗ. ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.